బట్ ఇక్కడిదంతా చూసిన తర్వాత మనకి చాలా సంతోషమైంది. మళ్ళీ మళ్ళీ రావాలనిపిస్తున్నది. నా భార్య ఊరు కూడా ఈ ఆదోనే, మా భార్య ఊరు కూడా కొప్పళ్ళే. ಆದು నుంచి వచ్చినాం. ಈ ಆಂಧ್ರದಲ್ಲಿ ಜಾತ್ರೆಗಳು ಇರ್ತವೆ. ಆಂಧ್ರದ ಒಂದು ಜಾತ್ರೆಗೆ ಒಂದು ಕರ್ನಾಟಕದ ಕೊಪ್ಪಳ ಒಂದು ಗವಿಸಿದ್ದೇಶ್ವರ ಜಾತ್ರೆಗೆ ಏನು ವ್ಯತ್ಯಾಸ ಅನಿಸುತ್ತೆ? ಆಂಧ್ರ ಜಾತ್ರೆಗೆ ಕರ್ನಾಟಕ ಜಾತ್ರೆಗೆ ಎರಡೇ ವ್ಯತ್ಯಾಸ. ಇಲ್ಲಿ ಶುಚಿ ಮಡಿ ಒಂದು ಸಿಸ್ಟಮ್ ಪದ್ಧತಿ ಇದೆ. ಇಲ್ಲಿ ಮಠಾಧೀಶರು ಮಠಾಧಿಪತಿಗಳು ಒಂದು ಪದ್ಧತಿ ಪ್ರಕಾರ ಆನಂದವಾಗಿ ನಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಈ ಪೋಷಣೆ ಇದು ಇಲ್ಲ. ನಮ್ಮಲ್ಲಿ ಭಾಳ ಕಡಿಮೆ ಸಂಸ್ಕೃತಿ, ಈ ಪೋಷಣೆ ಆಗಲಿ ಬೆಳವಣಿಗೆ ಆಗಲಿ ಇಲ್ಲ. ಕರ್ನಾಟಕದಲ್ಲಿದ್ದಂಥ ಮಠಾಧಿ ಇದುಗಳು ಆಂಧ್ರದಲ್ಲಿ ಇಲ್ಲ. ನನಗೆ ನಿಮ್ಮಲ್ಲಿ ಕಲಿತು ನಮ್ಮ ಕೊಪ್ಪಳ ಮಠ ಮಹಾಕುಂಭ ಮೇಳ ಹೆಂಗೆ ನಡೀತಿದೆಯೋ ಇದು ಸೆಕೆಂಡ್ ಮಹಾಕುಂಭ ಮೇಳ ಅಂತ ನಾನು ಅನ್ಕೊಂಡಿದ್ದೇನೆ. ಥ್ಯಾಂಕ್ ಯು. ವೀಕ್ಷಕರ, ನಮ್ಮ ಜೊತೆಗೆ ಕರಡಿ ಸಂಗಣ್ಣ ಅವರ ಅಳಿಯರು ಕೂಡ ಇಲ್ಲಿ ಬಂದಿರುವಂಥ ಜಾತ್ರೆಗೆ ಅವ್ರನ್ನ ಮಾತಾಡ್ಸಕ್ಕೆ ಕೆಲಸವನ್ನು ಮಾಡೋಣ. ಹೇಳಿ ಸರ್, ಹೇಗಿದೆ ಜಾತ್ರೆ ಜೋರು ನಡೀತಿದ್ರಿ. ಅದು ನಾವೆಲ್ಲ ಬರ್ತೀವಿ, ನಮ್ಮ ಭಾಗದ ಹಳ್ಳಿಗಳೆಲ್ಲ ಈ ತೇರಿನ ದಿವಸ ಊಟದ ವ್ಯವಸ್ಥೆ ಬರ್ತೀವಿ ಎಲ್ಲರೂ. ಈ ವರ್ಷ ನೋಡ್ತೀರಿ ನೀವು? ವರ್ಷಕ್ಕಿನ ವರ್ಷ ಜಾಸ್ತಿ ರೀ, ವರ್ಷಕ್ಕಿನ ವರ್ಷ ಜಾಸ್ತಿ ಇರ್ತಾ. ಭಾಳ ನಮ್ಮ ಸ್ವಾಮಿ ನಮ್ಮ ಗುರುಗಳು ಭಾಳ ದೊಡ್ಡದ ರೀ. ಅವ್ರು ದೊಡ್ಡ ಇದೈತೆ ಬಿಡ್ರಿ ಮುಂದಿನ ಊಟದ ವ್ಯವಸ್ಥೆ ಐತ್ರಿ. ಎಲ್ಲ ಹಳ್ಳಿಯಿಂದ ಊಟ ತರ್ತಾರೆ, ಜೋರು ನಡೀತೈತ್ರಿ ಎಲ್ಲ. ಹಾಂ ವೀಕ್ಷಕರೇ, ಇದಾಗಿತ್ತು ಬಂದಿರತಕ್ಕಂಥ ಭಕ್ತರು ಮತ್ತು ಸಾಕಷ್ಟು ವ್ಯವಸ್ಥೆಯನ್ನು ನಾವು ಇಲ್ಲಿ ಕಾಣಬಹುದು. ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸೋರೆಕಾಯಿಯನ್ನು ಕಟ್ ಮಾಡಿದಾಗಿರ್ಬೋದು ಮತ್ತು ಅಲ್ಲಿ ಹುಂಚಿಕಾಯಿ ಆಗಿರ್ಬೋದು, ಹೀಗೆ ಬಗೆ ಬಗೆಯಾಗಿ ಒಂದು ಅಡಿಗೆ ತಯಾರವನ್ನು ಮಾಡ್ತಾ ಇದ್ದಾರೆ. ವೀಕ್ಷಕರಿಗೆ, ಕೊಪ್ಪಳ ಜಾತ್ರೆಯಲ್ಲಿ ಒಂದು ಅಡುಗೆ ವಿಶೇಷತೆ ಅಂತ ಹೇಳಿದೆ ಇಷ್ಟೊತ್ತು. ಈಗ ಇದು ಸಾಂಬಾರು ನೋಡುವುದು. ಇಂತಹ ದೊಡ್ಡದಾಗಿರ್ತಕ್ಕಂತಹ ಬೋಗಣಿಯಲ್ಲಿ ಸಾಂಬಾರು ಮಾಡಲಾಗಿರುತ್ತೆ. ಬೆಳಗ್ಗೆಯಿಂದಲೇ ಈ ರೀತಿಯಾಗಿ ಸಾಂಬಾರುಗಳನ್ನ ಮಾಡಿಟ್ಟಿರಲಾಗಿರ್ತದೆ. ಯಾವುದೇ ಬಂದಿರತಕ್ಕಂಥ ಭಕ್ತರಿಗೆ ಅಡಚಣೆ ಆಗ್ಬಾರ್ದು, ಸಮಸ್ಯೆ ಆಗ್ಬಾರ್ದು, ಯಾರಿಗೂ ಕೂಡ ಕಡಿಮೆ ಬೀಳಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಸಾಂಬಾರನ್ನು ಮಾಡಿಟ್ಲಾಗಿರ್ತದೆ. ಈ ಒಂದು ಮುಖಾಂತರ ಇಲ್ಲಿ ತಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಆ ಒಂದು ಪೈಪ್ ಸಿಸ್ಟಮ್ ಕೂಡ ಈ ಥರ ಮಾಡಿಬಿಟ್ಟಿದ್ದಾರೆ. ಅಂದರೆ ಜಗ್ ಮುಖಾಂತರ ಹಾಕೋ ಸಿಸ್ಟಮ್ ಇಲ್ಲ, ಇಲ್ಲಿ ಆನ್ ಮಾಡಿಬಿಟ್ರೆ ಇಲ್ಲಿ ಬೀಳುತ್ತೆ, ಅದ್ರ ಮುಖಾಂತರ ಬಡಿಸ್ಕೊಂಡು ಹೋಗುವಂಥ ಕೆಲಸ ಕೂಡ ಆಗುತ್ತೆ. ವೀಕ್ಷಕರು, ಇದು ಲಕ್ಷ ಸಂಖ್ಯೆಯಲ್ಲಿ ಜನ ಇವತ್ತು ಕೊಪ್ಪಳ ಜಾತ್ರೆಗೆ ಆಗಮಿಸಿ ಬಂದಿರತಕ್ಕಂಥ ಭಕ್ತರೆಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗ್ತಾರೆ ಅಂತ ಹೇಳ್ಬೋದು. ಇಂತಹ 3 ದಿನಗಳ ಕಾಲ ನಡೆಯುವ ಪ್ರಸಾದದ ಸೇವೆಯಲ್ಲಿ ಅನೇಕ ಭಕ್ತರು ಕೂಡ ಊಟವನ್ನು ಮಾಡಿ ಅಜ್ಜನ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನು ಸಾಕಷ್ಟು ಬಗೆಯ ಕೊಪ್ಪಳ ಜಾತ್ರೆಯಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಬಗೆಯಾಗಿರ್ತಕ್ಕಂತಹ ನಾವು ಇಲ್ಲಿ ವಿಶೇಷತೆಯನ್ನು ಕಾಣಬಹುದು. ಅವೆಲ್ಲದರ ಬಗ್ಗೆ ಬನ್ನಿ ಕೇಳ್ಕೊಂಡು ಬರೋಣ, ತಿಳ್ಕೊಂಡು ಬರೋಣ, ನಿಮಗೆಲ್ಲರಿಗೂ ಕೂಡ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ.